ಹಾಯ್ ಸ್ನೇಹಿತರೆ, ನಾನು ನಿಮ್ಮ ವಿರಯ್ ಸರ್. ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಈ ಸಿವಿಲ್ ಪೊಲೀಸ್ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಗೊತ್ತಿದೆ. ಹಾಗಾಗಿ ನಾನೀಗ ಆಲ್ರೆಡಿ ನಿಮ್ಗೆ ಒಂದು 3 ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಆ 3 ವಿಡಿಯೋ ನೋಡ್ಕೊಂಡ್ ಬನ್ನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಿವಿಲ್ ಪೊಲೀಸ್ ನೇಮಕ ಮಾಡಿಕೊಳ್ಳುವಂತಹ ಕ್ರೈಟೇರಿಯಾ ಇದೆಯಲ್ಲ, ಅಂದ್ರೆ ಈ ಸಂಸ್ಥೆ ಇದೆಯಲ್ಲ, ಯಾವುದು KE ಬೋರ್ಡ್. ಈ KE-ದವರು ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಕ್ವಶನ್ಗಳನ್ನ ತುಂಬಾ ಟ್ರಿಕ್ಕಿಯಾಗಿ ತೆಗಿತಾರೆ. ಹಾಗಾಗಿ ನಿಮಗೆ ಈ ಒಂದು ಎಕ್ಸಾಮ್ಗೆ ಓದ್ಬೇಕನ್ನೋ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಇವಾಗ ಪ್ರಾರಂಭಿಸಿದ್ದೀನಿ ಓದಕ್ಕಂತ ಅನ್ಕೊಂಡವ್ರಿಗೆ ಹೇಳ್ತಾ ಇರೋದು. ನಾನು ಇವಾಗ ಎಕ್ಸಾಮ್ ಓದ್ತಾ ಇದ್ದೀನಿ ಅನ್ಕೊಂಡವ್ರಿಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ನೀವೇನ್ ಮಾಡಿ, ನಾ ಎಲ್ಲ ಓದ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನಾನು ಇತಿಹಾಸನೂ ಓದ್ತೀನಿ, ಸಂವಿಧಾನ ಓದ್ತೀನಿ, ಹಾಗೆ ಕರೆಂಟ್ ಅಫೇರ್ಸ್ ಓದ್ತೀನಿ, ಮೆಂಟಲ್ ಎಬಿಲಿಟಿ ಓದ್ತೀನಿ, ವಿಜ್ಞಾನ ಓದ್ತೀನಿ, ಅರ್ಥಶಾಸ್ತ್ರ ಓದ್ತೀನಿ, ಎಲ್ಲ ಸಬ್ಜೆಕ್ಟ್ ಅನ್ನ ಓದ್ತೀನಿ ಅಂದ್ಕೊಂಡು ಪೂರ್ಣ ಮುಗಿಸ್ತೀನಿ ಅಂತ ಹೋಗ್ಬೇಡ್ರಿ. ಯಾಕಂದ್ರೆ ನೀವೆಲ್ಲ ಓದೋರಿಗೆ ಆಲ್ರೆಡಿ ಎಕ್ಸಾಮ್ ಬಂದು ಹೋಗಿರ್ತೈತೆ. ಹಾಗಾಗಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ಸ್ವಲ್ಪ ಓದೋದನ್ನ ಸರಿಯಾದ ರೀತಿ ಒಳಗೆ ಮಾಡಿ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಇವರು ತೆಗೆಯುವ ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ತುಂಬಾ ಮಹತ್ವದ್ದು. ಹಾಗಾಗಿ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಸ್ಮಾರ್ಟ್ ಸ್ಟಡಿ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ತಾ ಇರೋದು ನನ್ನ ಒಂದು ಅನಿಸಿಕೆ ಇದು. ದಯವಿಟ್ಟು ಹಾಗಾಗಿ ನಾನು ನಿಮ್ಗೆ ಕೊಟ್ಟಿರುವಂತಹ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳು 2024ರ PSI KE ಆದವ್ರು ನಡೆಸಿರುವಂತಹ ಪ್ರಶ್ನೆ ಪತ್ರಿಕೆಯಿಂದ ಕ್ವಶನ್ ಪೇಪರ್ ತಗೊಂಡ್ಬಿಟ್ಟು ಮುಂದೆ ಬರಬಹುದಾದಂತ ಊಹೆಯನ್ನು ಇಟ್ಕೊಂಡು ನಾನು ಒಂದಿಷ್ಟು ನಿಮ್ಗೆ ಇಲ್ಲಿ ರೆಡಿ ಮಾಡ್ಕೊಂಡ್ ಬಂದಿದ್ದೇನೆ. ಹಾಗಾಗಿ ನೀವು ನನ್ನ ಒಂದು ಚಾನಲ್ ಅನ್ನ JVN ಅಕಾಡೆಮಿಯನ್ನ ಚಂದಾದಾರ ಆಗೋದ್ರ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜೊತೆಗೆ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಅಭಿಪ್ರಾಯಗಳಿದ್ರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ, ಅಂದ್ರೆ ಒಂದು ಮೆಸೇಜ್ ಮಾಡುವ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಈ ಒಂದು 2024ರ KE-ದವರು ನಡೆಸಿರುವ PSI ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋ ಪ್ರಶ್ನೆಯನ್ನ ಏನಂತ ನೋಡೋಣ ಬನ್ನಿ. 2024ರಲ್ಲಿ ಬಂದಿರೋ ಪ್ರಶ್ನೆ, ಇಸ್ರೇಲ್ ಹಮಾಸ್ ಸಂಘರ್ಷ 2023 ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಿಸಿ ಕರೆತರಲು ನಡೆಸಿದ ಕಾರ್ಯಾಚರಣೆ ಯಾವುದು ಅಂತಿದೆ. ಅಂದ್ರೆ ಈ ವಾಯುಯಾನದ ಮೂಲಕ ಭಾರತೀಯರನ್ನು ರಕ್ಷಿಸಿ ಕರೆತರುವಂತ ಒಂದಿಷ್ಟು ಈ ಕಾರ್ಯಾಚರಣೆಗಳನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಸಾಂಕೇತಿಕ ನಾಮಗಳಿಂದ ಕರಿತೀವಿ. ಆ ಸಾಂಕೇತಿಕ ನಾಮಗಳ ಮೂಲಕ ಕರೆದ್ಬಿಟ್ಟು ಅವುಗಳನ್ನ ಹೆಸರು ನೀಡಿ ಅವಕ್ಕೆ ಒಂದು ಉತ್ತಮ ಕಾರ್ಯಾಚರಣೆ ಅನ್ನಿಸಿಕೊಂಡಂತ ಕಾರ್ಯಾಚರಣೆಗಳನ್ನ ನಾವೇನ್ ಮಾಡ್ತೀವಿ, ಇಲ್ಲೇ ಬಳಸ್ತೀವಿ. ಹಾಗಾಗಿ ನಾನು ನಿಮ್ಗೆ ಇಲ್ಲಿ ಏನ್ ಹೇಳ್ತಾ ಇದ್ದೇನಪ್ಪ ಅಂದ್ರೆ, ಪ್ರಮುಖ 2015ರಿಂದ ನಡೆದಿರುವಂತಹ ಕಾರ್ಯಾಚರಣೆಗಳು, ಅಂದ್ರೆ ಇಲ್ಲಿವರೆಗೆ 2025 ನಡೆದಿರುವಂತಹ ಕಾರ್ಯಾಚರಣೆಗಳನ್ನ ತಗೊಂಡ್ಬಂದಿದ್ದೀನಿ. ಹಾಗಾದ್ರೆ 1 by 1 ನೋಡೋಣ ಬನ್ನಿ, ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ನೋಡ್ರಿ, ಆಪರೇಷನ್ ರಾಹತ್ 2015ರಲ್ಲಿ ನಡೆಯಿತು. ಈ ಆಪರೇಷನ್ ರಾಹತ್ ಅನ್ನೋದು ಯಮನಾನ್ ನಲ್ಲಿ ಗೃಹ ಯುದ್ಧ ಹಿನ್ನೆಲೆಯಲ್ಲಿ ಈ ಭಾರತೀಯರನ್ನು ರಕ್ಷಿಸುವುದು ಮತ್ತು ಸ್ಥಳಾಂತರಿಸುವ ಸಲುವಾಗಿ ನಡೆದಂತ ಆಪರೇಷನ್, ಇದು ನೆನಪಿಡಬೇಕು. ಹಾಗೆ ಇನ್ನೊಂದು ಯಾವುದು, ಆಪರೇಷನ್ ಮೈತ್ರಿ 2015ರಲ್ಲಿ ನಡೀತು. ಆಪರೇಷನ್ ಮೈತ್ರಿ ಯಾವ ದೇಶದಲ್ಲಿ ಅಂದ್ರೆ, ಇದು ನೇಪಾಳದಲ್ಲಿ ಏನಾಗಿತ್ತು ಅಂದ್ರೆ, ಭೀಕರ ಭೂಕಂಪ ಸಂಭವಿಸಿದ ಕಾರಣಕ್ಕಾಗಿ ಮತ್ತು ಅಲ್ಲಿರುವಂತ ಜನರನ್ನ ರಕ್ಷಿಸಿ ಪರಿಹಾರ ಕಾರ್ಯಕ್ರಮಗಳನ್ನ ಕೈಗೊಳ್ಳಲಾಯಿತು. ಅದ್ರ ಜೊತೆಗೆ ಭಾರತೀಯರನ್ನ ವಾಪಸ್ ಕರೆತರಲಾಯಿತು. ಯಾವುದು, ಆಪರೇಷನ್ ಮೈತ್ರಿ 2015. ನೆಕ್ಸ್ಟ್ ಯಾವುದು, ಆಪರೇಷನ್ ಸಂಕಷ್ಟ ವಿಮೋಚನಾ. ಆಪರೇಷನ್ ಸಂಕಷ್ಟ ವಿಮೋಚನಾ 2016ರಲ್ಲಿ ನಡೆಯಿತು. ಅದು ದಕ್ಷಿಣ ಸುಡಾನ್ ನಲ್ಲಿ ನಡೆಯಿತು. ದಕ್ಷಿಣ ಸುಡಾನ್ ನಲ್ಲಿ ಏನಾಯಿತು ಅಂದ್ರೆ, ಅಂತರ್ ಯುದ್ಧ ನಡೆದಿತ್ತು ಮತ್ತೆ ಹಿಂಸಾಚಾರ ನಡೆದಿತ್ತು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಭಾರತೀಯರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವುದು ತುಂಬಾ ಮುಖ್ಯವಾಗಿತ್ತು. ಹಾಗಾಗಿ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಆಪರೇಷನ್ ಸಂಕಷ್ಟ ವಿಮೋಚನಾ 2016ರಲ್ಲಿ ನಡೆಸಿದ್ವಿ. ಹಾಗೆ ಮುಂದುವರೆದು ವಂದೇ ಭಾರತ್ ಮಿಷನ್, ಈ ವಂದೇ ಭಾರತ್ ಮಿಷನ್ ಅನ್ನೋದನ್ನ 2020ರಲ್ಲಿ ನಡೆಸಿದ್ವಿ. ಇದು ವಂದೇ ಭಾರತ್ ಮಿಷನ್ ಅನ್ನೋದು ನಿಮ್ಗೆ ಗೊತ್ತಿರಲಿ, ಕೇವಲ ಒಂದ್ ದೇಶಕ್ಕಾಗಿ ನಡೆಸಿದ್ದಲ್ಲ. ಇದು ಹಲವಾರು ದೇಶಗಳಲ್ಲಿರುವಂತಹ ಭಾರತೀಯರ ರಕ್ಷಣೆಗೆ ಹಾಗೂ ಭಾರತೀಯರ ಒಂದು ನೈತಿಕತೆಯ ಮೆರುವುದರ ಮೂಲಕ ನಾವು ಮಾಡಿದ್ದು. ಯಾಕಂದ್ರೆ ಅವಾಗ COVID-19 ಎಂಬ ಒಂದು ಸಾಂಕ್ರಾಮಿಕ ರೋಗ ಬಂದಿರುವ ಹಿನ್ನೆಲೆಯಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ಎಲ್ಲಾ ದೇಶಕ್ಕೂ ಒಂದು ನೈತಿಕ ಬೆಂಬಲ ನೀಡುವುದ್ರ ಜೊತೆಗೆ ಮೆಡಿಸಿನ್ಗಳನ್ನು ಒದಗಿಸುವುದ್ರ ಜೊತೆಗೆ ನಾವೇನು ಮಾಡಿದ್ವಿ ಅಂದ್ರೆ, ಈ ಆಪರೇಷನ್ ಅನ್ನ ಕೈಗೊಂಡ್ವಿ. ಹೌದಾ, ಅದ್ಯಾವುದು, ವಂದೇ ಭಾರತ ಮಿಷನ್ ಅಂತ. ಹಾಗಾದ್ರೆ ನೆಕ್ಸ್ಟ್ ಯಾವುದು, ಆಪರೇಷನ್ ದೇವಿ ಶಕ್ತಿ 2021ರಲ್ಲಿ ನಡೆಸಿದ್ವಿ. ಈ ಆಪರೇಷನ್ ದೇವಿ ಶಕ್ತಿ ಎಂಬುದು ಅಫ್ಘಾನಿಸ್ತಾನದಲ್ಲಿ
ಏನಾಗಿತ್ತಪ್ಪ ಅಂದ್ರೆ ತಾಲಿಬಾನ್ ಆಡಳಿತ ಸ್ಥಾಪನೆಯ ನಂತರ ಭಾರತೀಯರು ಅಫ್ಘಾನಿಸ್ತಾನದಲ್ಲಿ ಸಮಸ್ಯೆಗೀಡಾಗಿದ್ರು. ಅದು ಯಾವ ಅಂದ್ರೆ ಸಿಖ್ ಮತ್ತು ಹಿಂದೂ ಧರ್ಮಗಳ ಸಮುದಾಯದ ಜನರನ್ನ ಕರೆತರಲಾಯಿತು. ಅಲ್ಲಿಂದ ಅವರಿಗೆ ರಕ್ಷಣೆ ಒದಗಿಸಿ ಅಲ್ಲಿಂದ ನಾವೇನ್ ಮಾಡಿದ್ವಿ, ಅವ್ರನ್ನ ಕರೆ ತಂದ್ವಿ. ಅದು ಇಂಪಾರ್ಟೆಂಟ್ ಆದಂತದ್ದು. ಹಾಗೆ ಆಪರೇಷನ್ ಗಂಗಾ 2022ರಲ್ಲಿ ನಡೆಸಿದ್ವಿ. ಇಲ್ಲಿ ಅಂದ್ರೆ ಉಕ್ರೇನ್ ಎಂಬ ದೇಶದಲ್ಲಿ, ಅಂದ್ರೆ ಉಕ್ರೇನ್ ನಿಮ್ಗೆ ಗೊತ್ತಿದೆ, ಇವಾಗ ಅತಿ ಮುನ್ನೆಲೆ ಬಂದಂತ ಯುದ್ಧ ಯಾವುದು, ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ವೇಳೆಯಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಮತ್ತು ನಾಗರಿಕರನ್ನು ರಕ್ಷಿಸುವ ಸಲುವಾಗಿ ನಾವೇನ್ ಮಾಡಿದ್ವಿ, ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲು ನಾವೇನ್ ಮಾಡಿದ್ವಿ ಅಂದ್ರೆ ನೆರೆಯ ರಾಷ್ಟ್ರಗಳ ವಿಮಾನವನ್ನ ಬಳಸಿಬಿಟ್ಟು ನಾವೇನ್ ಮಾಡಿದ್ವಿ, ಭಾರತಕ್ಕೆ ಅವರನ್ನ ಕರೆತಂದ್ವಿ. ಇದು ತುಂಬಾ ಮಹತ್ವದ್ದು. ಹಾಗೆ ಆಪರೇಷನ್ ಕಾವೇರಿ 2023ರಲ್ಲಿ ನಡೆಸಿದ್ವಿ. ಈ ಆಪರೇಷನ್ ಕಾವೇರಿ ಸುಡಾನ್ ದೇಶದಲ್ಲಿ ನಡೆದಂತ ಒಂದಿಷ್ಟು ಸಮಸ್ಯೆಗಳು, ಅಂದ್ರೆ ಶಸ್ತ್ರಾಸ್ತ್ರ ಸಂಘರ್ಷ ವೇಳೆಯಲ್ಲಿ ಭಾರತೀಯರ ರಕ್ಷಣೆ ಒದಗಿಸುವುದಾಗಿತ್ತು. ಕೇವಲ ಭಾರತೀಯರಿಗೆ ರಕ್ಷಣೆ ಮಾಡುವುದು ಹೇಗೆ ಅಂದ್ರೆ ವಾಯು ವಿಮಾನದ ಮುಖಾಂತರ ಅಲ್ಲ, ಇಲ್ಲಿ ನೌಕಾಪಡೆಯನ್ನು ಬಳಸಿಕೊಂಡು ಮತ್ತು ವಾಯು ಪಡೆಯನ್ನು ಬಳಸಿಕೊಂಡು ಎರಡು ಪಡೆಗಳಿಂದ ನಾವೇನ್ ಮಾಡಿದ್ವಿ, ಭಾರತೀಯರನ್ನ ರಕ್ಷಿಸುವುದನ್ನ ನಾವು ಕಾಣ್ತೀವಿ. 2023 ಆಪರೇಷನ್ ಕಾವೇರಿ. ಹಾಗಾದ್ರೆ ಆಪರೇಷನ್ ಅಜಯ್ 2023 ಆಗಲೇ ಬಂದಿರುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂಗೆ, ಇದು ಇಸ್ರೇಲ್ ದೇಶದಲ್ಲಿ ಇದ್ದಂತಹ ಮತ್ತು ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷದ ಸಂದರ್ಭದಲ್ಲಿ ಭಾರತೀಯರನ್ನು ಸುರಕ್ಷಿತವಾಗಿ ವಾಪಸ್ ಕರೆತರುವುದಾಯಿತು. ಯಾವುದರ ಮೂಲಕ? ವಾಯುಯಾನದ ಮೂಲಕ, ನೆನಪಿರ್ಲಿ. ಹಾಗೆ ಆಪರೇಷನ್ ಸಿಂಧು ನೋಡ್ರಿ, ಆಪರೇಷನ್ ಸಿಂಧು 2025 ದೇಶಗಳಾದಂದ್ರೆ ಇರಾನ್ ಮತ್ತು ಇಸ್ರೇಲ್ ಪ್ರದೇಶದಲ್ಲಿರುವಂತಹ ಭಾರತೀಯರನ್ನು ರಕ್ಷಣೆ ಮಾಡುವುದರ ಸಲುವಾಗಿ, ಯಾಕಂದ್ರೆ ಅಲ್ಲಿ ಎರಡು ರಾಷ್ಟ್ರಗಳ ಉದ್ವಿಗ್ನ ಪರಿಸ್ಥಿತಿ ಉಂಟಾದ ಕಾರಣ ನಾವೇನ್ ಮಾಡಿದ್ವಿ, ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತಂದ್ವಿ. ಇದು ನಿಮ್ಗೆ ನೆನಪಿರಬೇಕು. ಹಾಗೆ ಆಪರೇಷನ್ ಬ್ರಹ್ಮ 2025 ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆದಿದ್ದು. 2025ರಲ್ಲಿ ಆಪರೇಷನ್ ಬ್ರಹ್ಮ ಮಾರ್ಚ್ 28ರಂದು ಏನ್ ಮಾಡಿದ್ವಿ, ಮಯನ್ಮಾರ್ನಲ್ಲಿ ಭೂಕಂಪ ಆಗಿತ್ತು. ಆ ಭೂಕಂಪ ಸಂತ್ರಸ್ತ ಜನರನ್ನ ನಾವೇನ್ ಮಾಡಿದ್ವಿ, ನೆರವು ನೀಡುವುದರ ಮೂಲಕ ಅವರನ್ನ ಕಾರ್ಯಾಚರಣೆ ಕೈಗೊಂಡು ಅವರನ್ನ ನಾವು ಸಂತ್ರಸ್ತರನ್ನು ಮತ್ತು ನಮ್ಮ ದೇಶದ ಜನರನ್ನು ನಾವು ಸುರಕ್ಷಿತವಾಗಿ ಅಲ್ಲಿ ಕಾರ್ಯಾಚರಣೆ ನಡೆಸುವುದರ ಮೂಲಕ ಅವರಿಗೆ ರಕ್ಷಣೆ ಒದಗಿಸಿದ್ವಿ. ತುಂಬಾ ಮಹತ್ವವಾದಂತ ಈ ಬ್ರಹ್ಮ ಅಂದ್ರೆ ಆಪರೇಷನ್ ಬ್ರಹ್ಮ 2025 ಮಹತ್ವದಾದಂಥದ್ದು. ಇಷ್ಟು ಈ ಕಾರ್ಯಾಚರಣೆಗಳು ನಿಮ್ಗೆ ನೆನಪಿರ್ಲಿ, ಯಾಕಂದ್ರೆ ತುಂಬಾ ಮಹತ್ವದಾದಂತಹ ಕಾರ್ಯಾಚರಣೆಗಳು ಇವು. ಇದನ್ನ ಬಿಟ್ರೆ ಮತ್ತೆ ಯಾವ ಕಾರ್ಯಾಚರಣೆಗಳು ನಿಮ್ಗೆ ಅತಿಯಾಗಿ ಕೇಳುವಂತ ಅವಕಾಶಗಳಿರಲ್ಲ. ಇವು ಮೇನ್ ಇಂಪಾರ್ಟೆಂಟ್ ನಿಮ್ಗೆ ತಗೊಂಡಿದ್ದೇನೆ, ಚೆನ್ನಾಗಿ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.